ಗ್ರಾಮ ಪಂಚಾಯತ್ ಎಚ್ಚರಿಕೆಯ ಹೊರತಾಗಿಯೂ ಡ್ರೈನೇಜ್ ಆಕ್ರಮಿಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದವರಿಗೆ ಪಡುಬಿದ್ರಿ ಗ್ರಾಮ ಪಂಚಾಯತ್ ಬಿಸಿ ಮುಟ್ಟಿಸಿದೆ. ವ್ಯಾಪಾರಸ್ಥರನ್ನ ತೆರವುಗೊಳಿಸಿ ಮುಂದೆ ತಪ್ಪು ಪುನರಾವರ್ತನೆ ಆದಲ್ಲಿ ದಂಡ ನೀಡಬೇಕಾದೀತು ಎಂದು ಗ್ರಾಮ ಪಂಚಾಯತ್ ಪಿಡಿಒ ಮಂಜುನಾಥ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಹಲವರು ಮಳೆ ನೀರು ಹರಿದು ಹೋಗುವ ಡ್ರೈನೇಜ್ ಮೇಲ್ಭಾಗದಲ್ಲಿ ಸಾಮಗ್ರಿಗಳನ್ನಿಟ್ಟು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಈ ಬಗ್ಗೆ ತಿಂಗಳ ಹಿಂದೆಯೇ ವ್ಯಾಪಾರಿಗಳಿಗೆ ಗ್ರಾಮ ಪಂಚಾಯತ್ ಎಚ್ಚರಿಕೆ ನೀಡಿತ್ತು. ಎಚ್ಚರಿಕೆಗೆ ಕ್ಯಾರೆ ಎನ್ನದ ಕೆಲ ವ್ಯಾಪಾರಿಗಳು ಡ್ರೈನೇಜ್ ದಾಟಿ ರಸ್ತೆ ಗಂಟಿಕೊಂಡೇ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಿಢೀರ್ ಸಿಬ್ಬಂದಿಗಳೊಂದಿಗೆ ತೆರಳಿ ವ್ಯಾಪಾರ ಸಾಮಗ್ರಿಗಳನ್ನು ತೆರವುಗೊಳಿಸಿದ್ರು. ಇದೇ ಚಾಳಿ ಮುಂದುವರೆಸಿದರೆ ಅಂತಹ ವ್ಯಾಪಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಡಿಒ ಮಂಜುನಾಥ ಶೆಟ್ಟಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮ್ಮ ಪಡುಬಿದ್ರಿ ಗ್ರಾಮ ಪಂಚಾಯಿತಿಯಲ್ಲಿ ಸಂತೆ ಮಾರ್ಕೆಟ್ ಇದೆ, ಜೊತೆಗೆ ಹೈಟೆಕ್ ಮೀನು ಮಾರುಕಟ್ಟೆ ಇದೆ. ಹೈವೇಗೆ ಅತ್ಯಂತ ಹತ್ತಿರದಲ್ಲಿದೆ ಮತ್ತು ಸ್ಥಳ ಕೂಡ ತುಂಬ ಕಂಜೆಸ್ಟೆಡ್ ಆಗಿದೆ. ಅಲ್ಲಿ ಓಡಾಡೋರಿಗೆ, ವಾಹನ ನಿಲ್ಲಿಸೋರಿಗೆ, ಒಂದು ವ್ಯಾಪಾರ ಮಾಡಿ ಹೋಗೋರಿಗೆ ಸ್ಥಳದ ಅಭಾವ ಕೂಡ ಇದೆ. ಆ ನಡುವೆ ನಮ್ಮ ಸಂತೆ ಮಾರ್ಕೆಟ್ನಲ್ಲಿ ನಮ್ಮ ಅಂಗಡಿಗಳು, ಈ ತರಕಾರಿ ಅಂಗಡಿಗಳು, ಇತರೆ ಸಣ್ಣ ಪುಟ್ಟ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು ಇವೆಲ್ಲ ಇದ್ದಾವೆ. ಇವನ್ನೆಲ್ಲರೂ ಕೂಡ ಅವ್ರಿಗೆ ಕೊಟ್ಟ ಸ್ಥಳಕ್ಕಿಂತ ಮುಂದೆ ಇರ್ತಕ್ಕಂಥ ಓಪನ್ ಸ್ಪೇಸಲ್ಲಿ ತಮ್ಮ ಪರಿಕರಗಳನ್ನು, ತಮ್ಮ ಸಾಮಾನುಗಳನ್ನು ಅಥವಾ ತರಕಾರಿಯನ್ನು ಅಥವಾ ಅವರು ಮಾರಾಟ ಮಾಡುವ ವಸ್ತುವನ್ನು ಆ ಜಾಗದಲ್ಲಿ ಚರಂಡಿ ಇನ್ನೂ ಕೂಡ ಅಕ್ವೈರ್ ಮಾಡ್ಕೊಂಡು ಅದ್ರ ಮೇಲೆ ಟೇಬಲ್ಗಳನ್ನೆಲ್ಲ ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ರು. ಕಳೆದ 15 ದಿನ ಅಥವಾ ಒಂದು ತಿಂಗಳ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿಯವರು ಎಲ್ಲರೂ ಕೂಡ ಭೇಟಿ ನೀಡಿ ಖುದ್ದಾಗಿ ಹೋಗಿ ಅವರಿಗೆ ತಿಳಿ ಹೇಳಿ ಆ ವ್ಯಾಪ್ತಿಯನ್ನು ಕಡಿಮೆ ಮಾಡ್ಕೊಳ್ಳಿ, ಸರಿಯಾಗಿ ಇಟ್ಕೊಳ್ಳಿ, ರಸ್ತೆ ಜಾಗವನ್ನು ಆಕ್ರಮಿಸ್ಕೊಂಡು ಮಾರಾಟ ಮಾಡಬೇಡಿ, ನಿಮ್ಮ ಸ್ಥಳ ನಿಮಗೇನು ನಮ್ಮ ಗ್ರಾಮ ಪಂಚಾಯತಿಯಿಂದ ಅಲಾಟ್ ಮಾಡಿದ್ದೇವೆ ಆ ಸ್ಥಳದಲ್ಲಿ ಇಟ್ಕೊಂಡು ಮಾರಾಟ ಮಾಡಿ ಅಂತೇಳಿ ತಿಳಿ ಹೇಳಿದರೂ ಕೂಡ 2 ಸಲ 3 ಸಲ ಖುದ್ದಾಗಿ ನಾನೇ ಹೋಗಿದ್ದೇನೆ. ಅದನ್ನು ಪಾಲನೆ ಮಾಡಲಿಲ್ಲ. ಇವತ್ತು ನಾವು ಗ್ರಾಮ ಪಂಚಾಯತಿಯ ವಾಹನವನ್ನು ತೆಗೆದುಕೊಂಡು ಹೋಗಿ ಅವರ ಆ ಒಂದು ಎಲ್ಲೆಲ್ಲಿ ಅತಿಕ್ರಮ ಜಾಗ ಮಾಡಿಕೊಂಡು ಮಾರಾಟವನ್ನು ಮಾಡ್ತಿದ್ರು ಆ ವಸ್ತುಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿದ್ದೇವೆ. ಇದು ಖಂಡಿತ ಇದು ಮತ್ತು ಮುಂದುವರಿತದೆ. ಎಲ್ಲೂ ಕೂಡ ಒಂದು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಒಂದು ಶಿಸ್ತನ್ನು ಕಾಪಾಡ್ತಕ್ಕಂಥದ್ದು ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಎಲ್ಲರ ಕೆಲಸ ಆಗಿರುತ್ತೆ, ಬದ್ಧತೆ